ಈಗ ಅದ್ಯಾರ ಹೆಸರು ಹೇಳ್ತಾ ಇದೆ ಅನ್ನೋದೇ ಮರ್ತೋಯ್ತು. ಈಗ ಪಿರಿಯಾಪಟ್ಟಣದಲ್ಲಿ ಎಲ್ಲಾರ್ದು ಆಯ್ತಾ? ಇಲ್ಲ. ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜೇಗೌಡರು, ವಿವೇಕಾನಂದ್ರ ಅವರು, ಜೊತೆಗೆ ನಮ್ಮ ಚಿನ್ನಿ ರವಿ ಅವರು, SBM ಮಂಜು ಅವರು, ತಾಲೂಕು ಅಧ್ಯಕ್ಷರಾದಂಥ ಅಣ್ಣಯ್ಯ ಶೆಟ್ರು, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಸುಮ್ಮನೆ ರೀ, ಆಯ್ತು ವಿದ್ಯಾಶಂಕರ ಮಾತಾಡ್ತಾ ಇದ್ದೀನಿ. ಪಿರಿಯಾಪಟ್ಟಣದಲ್ಲಿ ಇರ್ತಕ್ಕಂಥ ಚಿಂದಂತ ಗಟ್ಟಿ ಕಾರ್ಯಕರ್ತರು ಬಹುಶಃ ಬೇರೆ ಎಲ್ಲೂ ಇಲ್ಲ. ನಮ್ಮ JDS ಪಕ್ಷದಲ್ಲಿ ಮಾದೇವಣ್ಣ 3 ಬಾರಿ ಸೋತಿದ್ರು ಸಹ ಕಡಿಮೆ ಹಂತದಲ್ಲೇ ಸೋತಿದ್ದು. ಒಂದ್ಸತಿ 400 ಓಟು, ಒಂದ್ಸಲಿ 1000 ಚಿಲ್ಲರೆ ಓಟು, 2 ಸಲ ಸೋತರು, 3ನೇ ಬಾರಿ ಗೆದ್ರು. ಅಷ್ಟಾದ್ರೂ ಸಹ ಎಲ್ಲೂ ಬಿಟ್ಕೊಳ್ಳಿಲ್ಲ. 2018ರಲ್ಲಿ ಗೆಲ್ಸ್ಕೊಟ್ರಿ. JDS ಪಕ್ಷಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕಿರ್ತಕ್ಕಂಥವ್ರು ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ನಮ್ಮೆಲ್ಲರೂ ಸಹ ಪಕ್ಷದ ಕಾರ್ಯಕರ್ತರು ನೀವೇನಿದ್ದೀರಿ ಬಹಳ ಗಟ್ಟಿದ್ದೀರಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿದೆ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ 54 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡಿದ್ದಾರೆ. ಸುಮಾರು 10,000 ಕಿಲೋಮೀಟರ್ ಅಷ್ಟು ಸುತ್ತಿ ಇವತ್ತು 55ನೇ ಕ್ಷೇತ್ರ ಪಿರಿಯಾಪಟ್ಟಣಕ್ಕೆ ಬಂದು ಕಾಲಿಟ್ಟಿದ್ದಾರೆ. ಇವತ್ತು 55ನೇ ಕ್ಷೇತ್ರ. ಕುಮಾರಣ್ಣ ಅವರು ಇಡೀ ದೇಶದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನ ತರಬೇಕು. ಅವರು ಕೊಟ್ಟಿರ್ತಕ್ಕಂಥ 2 ದೊಡ್ಡ ಖಾತೆಗಳು, ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು ನೀವು ನೋಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಸುತ್ತಾ ಇದ್ದಾರೆ ಕುಮಾರಣ್ಣ ಅವರು. ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಗ್ನಲ್ಲಿ ಅಲ್ಲಿ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು, ಸುಮಾರು 10,000 ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 26,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ದಂಥವರು ನಮ್ಮ ಕುಮಾರಣ್ಣ ಅವರು. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಏನೂ ಕೇಳಲಿಲ್ಲ. ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಧರ್ಮದವ್ರಿಗೂ ಸಹ ಸಾಲ ಮನ್ನಾ. 3 ಲಕ್ಷ, 2 ಲಕ್ಷ, 1 ಲಕ್ಷ, 25,000ದಿಂದ ಎಲ್ಲ ಮನೆಗಳಿಗೆ ಪ್ರತಿಯೊಬ್ಬ ರೈತನಿಗೂ ಸಹ ಸುಮಾರು ರಾಜ್ಯದ 26,000 ಕೋಟಿಯಷ್ಟು ಸಾಲ ಮನ್ನಾವನ್ನ ಕುಮಾರಣ್ಣ ಅವ್ರು ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆಗೆ 440 ಕೋಟಿಯಷ್ಟು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಪಿರಿಯಾಪಟ್ಟಣ ತಾಲೂಕು ಒಂದಕ್ಕೆ ಕನಿಷ್ಠ ಪಕ್ಷ 100 ಕೋಟಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಇವತ್ತು ಕುಮಾರಣ್ಣ ಅವ್ರು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಹಲವಾರು ಯೋಜನೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ರೈತರ ಪರವಾಗಿ ಯಾವ್ದಾದ್ರು ಒಬ್ರು ಮುಖ್ಯಮಂತ್ರಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ನಿಂತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಜೊತೆಗೆ ಇವತ್ತು ನಾವು ಈ ಭಾಗದ, ನಾನೊಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಹೇಳಲೇಬೇಕು. ಇವತ್ತು ನಾವು ಕಟ್ಟೆಮಳವಾಡಿ ಟೊಬ್ಯಾಕೋ ಬೋರ್ಡ್ಗೆ ಭೇಟಿ ಕೊಟ್ಟಿದ್ವಿ. ನನಗೆ ಕಳೆದ ಒಂದು 10-15 ದಿವಸದಿಂದ ಬೋರ್ಡು ನಿಲ್ಲೋದು ಪ್ರಾರಂಭ ಆಗೋದು ನಡೀತಾ ಇತ್ತು. ಈ ಭಾಗದಲ್ಲಿ ನಮ್ಮ ಮಾದೇವಣ್ಣ ಅವರು ಜೊತೆಗೆ ಪ್ರಸನ್ನ ಅವರು ಇಬ್ರು ಸಹ ಇವತ್ತು ಏನು ಗಮನಕ್ಕೆ ತಂದಿದ್ರು. ಒಂದು 5 ನಿಮಿಷ ಸುಮ್ಮನಿರಪ್ಪ. ಗಮನಕ್ಕೆ ತಂದಿದ್ರು. ಇವತ್ತು ಬಹಳ ಗೊಂದಲ ಆಗಿದೆ. ನಮ್ಮ ಹೊಗೆಸೊಪ್ಪಿನ ರೈತರಿಗೆ
ಬಹಳ ಗೊಂದಲ ಆಗಿದೆ. ಟೊಬ್ಯಾಕೋ ಬೋರ್ಡ್ಗೆ ಇವತ್ತು ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಜನ ರೈತರು ಸೇರಿದ್ರು. ಇವತ್ತು ಮಾರ್ಕೆಟ್ನಲ್ಲಿ 260 ರೂಪಾಯಿ 270 ರೂಪಾಯಿಗೆ ಬಂದು ನಿಂತಿದೆ ಗ್ರೇಡ್ 1 ಹೊಗೆ ಸೊಪ್ಪಿನ ಬೆಲೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಾನು ಜೊತೆಗೆ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅವತ್ತು ಪ್ರಸನ್ನ ಅವರು ಸಹ ದೆಹಲಿಗೆ ಬಂದಿದ್ರು ನಮ್ಮ ಜೊತೆಗೆ, ಹೊಗೆ ಸೊಪ್ಪು ರೈತರ ಜೊತೆಗೆ. ಮಾದೇವಣ್ಣು ಸಹ ಗಮನ ಸೆಳೆದಿದ್ರು. ಅವತ್ತು ಏನು ಗಮನಕ್ಕೆ ಬಂದ ತಕ್ಷಣ ನಾನು ಮೊದಲು ಫೋನ್ ಹೊಡೆದಿದ್ದು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಫೋನ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ನಾಳೆ ನಾಡಿದ್ದು ಕುಮಾರಣ್ಣ ಅವರು ಬಿಡದಿ ತೋಟದ ಮನೇಲಿ ಇರ್ತಾರೆ, ನೀವು ರೈತರು ಕರ್ಕೊಂಡು ಬಂದ್ಬಿಡಿ, ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿದ್ರು. ನಾವು ಪಿರಿಯಾಪಟ್ಟಣದಿಂದ, ಕೆ.ಆರ್. ನಗರದಿಂದ ಎಲ್ಲ ಕಡೆಯಿಂದ 3 ಬಸ್ ಮಾಡ್ಕೊಂಡು ರೈತರು ಬಿಡದಿ ತೋಟಕ್ಕೆ ಹೋದ್ವಿ. ಕುಮಾರಣ್ಣ ಅವರು ನಮ್ಮ ರೈತರ ಸಮಸ್ಯೆಯನ್ನ ಆಲಿಸಿದ್ರು. ಅದಾದ ಮುಂದಿನ ವಾರದಲ್ಲೇ ಫೋನ್ ಮಾಡಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿ, ಇಲ್ಲ ನೀವು ದೆಹಲಿಗೆ ಬರಬೇಕು ಅಂತ ಹೇಳಿ ನಮಗೆ ಒಂದು ಸಮಯವನ್ನು ನಿಗದಿ ಮಾಡಿಕೊಟ್ರು. ನಾವು ಇಮಿಡಿಯೇಟ್ ನಮ್ಮ ಎಲ್ಲ ಮುಖಂಡಗಳ, ರೈತರ ಮುಖಂಡಗಳನ್ನ ಕರ್ಕೊಂಡು ಎಲ್ಲ ತಾಲೂಕಿಂದ, ಕೋಟೆಯಿಂದ ಅಲ್ಲಿ ಕೃಷ್ಣ ನಾಯಕರು, ಪಿರಿಯಾಪಟ್ಟಣದಿಂದ ಅವತ್ತು ಪ್ರಸನ್ನ ಅವರು, ಮಾದೇವಣ್ಣ ಅವರು, ಕೆ.ಆರ್. ನಗರದಲ್ಲಿ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ, ಹುಣಸೂರಿನಲ್ಲಿ ನಾನು, ಎಲ್ಲರೂ ಸೇರಿ ದೆಹಲಿಗೆ ನಮ್ಮ ರೈತರ ನಿಯೋಗವನ್ನು ಕರ್ಕೊಂಡು ಹೋದ್ವಿ. ಅಲ್ಲಿ ಇತಿಹಾಸದಲ್ಲಿ ನಮ್ಮ ದೇಶದ ಕಾಮರ್ಸ್ ಮಿನಿಸ್ಟ್ರು 5 ನಿಮಿಷದ ಮೇಲೆ ಸಮಯ ಕೊಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ. ಕುಮಾರಣ್ಣ ಅವರ ಆಫೀಸ್ಗೆ ಬಂದರು. ಅವತ್ತು ಪಿಯೂಷ್ ಗೋಯಲ್ ಅವರು ಕುಮಾರಣ್ಣ ಅವರ ಆಫೀಸ್ಗೆ ಬಂದರು. ಅಲ್ಲಿ ಕೂತು ಸರಿಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಹೊಗೆ ಸೊಪ್ಪು ರೈತರ ಬಗ್ಗೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿ, ಅಲ್ಲೇ ಪಿಯೂಷ್ ಗೋಯಲ್ ಅವರು ಗುಂಟೂರಿನ ಅಧಿಕಾರಿಗಳಿಗೆ ಫೋನ್ ಮಾಡಿ, ಈ ರೀತಿ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ, ಯಾವುದೇ ಕಾರಣಕ್ಕೂ ರೈತರ ಸಮಸ್ಯೆ ಕೂಡಲೇ ಬಗೆಹರಿಬೇಕು ಅಂತ ಹೇಳಿದ್ರು. ಅದಾದ ನಂತರ ನಮ್ಮ ಇದ್ರ ಬಗ್ಗೆ ಪಾಪ ನಮ್ಮ ಮೈಸೂರಿನ ಸಂಸದರಾದಂಥ ಯದುವೀರವರು ಸಹ ನಮ್ಮ ಜೊತೆಗೆ ಇದ್ರು. ಅದಾದ ನಂತರ ಕಾಮರ್ಸ್ ಸೆಕ್ರೆಟರಿ ಹತ್ರಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಹೋದ್ವಿ. ಅಲ್ಲೂ ಸಹ ಬಹಳ ಸ್ಪಷ್ಟವಾಗಿ ನಮ್ಮ ರೈತರ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಟ್ವಿ. ಕಳೆದ ವರ್ಷ ಸಮಸ್ಯೆ ಬಗೆಹರಿದಿತ್ತು. ಪುನಃ ಈ ಬಾರಿ ಅದೇ ಸಮಸ್ಯೆ ಬಂದೊದಗಿದೆ. ಈಗ ನಾವು ಮಾದೇವಣ್ಣ ಅವರು, ಮಹೇಶ್ ಅಣ್ಣ ಅವರು ಎಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿ ಬಂದಿದ್ದೀವಿ. ಬರ್ಬೇಕಾದ್ರೆ ನಮ್ಗೆ ಹೇಳಿದ್ರು, ಒಂದು ದಿನಾಂಕವನ್ನ ನಿಗದಿ ಮಾಡ್ತೀವಿ. ಕುಮಾರಣ್ಣ ಅವ್ರಿಗೆ ಅಲ್ಲಿಂದನೇ ತಕ್ಷಣ ಫೋನ್ ಮಾಡಿ ಕುಮಾರಣ್ಣ ಅವ್ರ ಕೈಲೂ ಸಹ ರೈತರಿಗೆ ಧೈರ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ದೆಹಲಿಗೆ ನಿಯೋಗವನ್ನ ಕರ್ಕೊಂಡು ಹೋಗಿ ನಮ್ಮ ದೇಶದ ಕಾಮರ್ಸ್ ಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಸಂದರ್ಭದಲ್ಲೂ ನಮ್ಮ ಹೊಗೆ ಸೊಪ್ಪು ರೈತರಿಗೆ ಅನ್ಯಾಯ ಆಗದೆ ರೀತಿಲಿ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕುಮಾರಣ್ಣ ಅವರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗತ್ತೆ. ಜೊತೆಗೆ ನಾನೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಇನ್ನೊಂದು 2 ಮಾತು ಹೇಳಿ ಮುಗಿಸ್ತೀನಿ. ಪಾಪ ಬಹಳ ಟೈಮಿಂದ ಕಾದ್ಬಿಟ್ಟಿದ್ದೀರಿ. ಆಗಲೇ ನಮ್ಮ ಮಾಧ್ಯಮದ ಹಿರಿಯರು ಹೇಳ್ತಾ ಇದ್ರು, 12 ಗಂಟೆಗೆ ಬಂದು ಕೂತವರು ಇನ್ನೂ ನಿಮ್ದು ಮುಗ್ದಿಲ್ವಾ ಅಂತ ಕೇಳ್ತಾ ಇದ್ರು.